ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಇನ್ನೇನು ಕೆಲವೇ ವಾರಗಳಲ್ಲಿ ಮುಗಿಯುವಂತೆ ಕಾಣ್ತಾ ಇದೆ. ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಭಾರ್ಗವಿಯ ಪಿತೂರಿ ಜಗಜ್ಜಾಹೀರಾಗಿರುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಧಾರಾವಾಹಿಯಲ್ಲಿ ದೊಡ್ಡ ತಿರುವು ಬರುವಂತೆ ಅಶೋಕನಿಗೆ ಸಿಹಿಯ ಆತ್ಮ ಇರುವುದು ಗೊತ್ತಾಗಿದೆ. ಇದೀಗ ಸಿಹಿ ಸುಬ್ಬಿ ಹಾಗೂ ಅಶೋಕ್ ಪ್ಲಾನ್ ಮಾಡಿ ಭಾರ್ಗವಿಯ ಮುಖವಾಡ ಕಳಚಲು ಮುಂದಾಗಿದ್ದಾರೆ. ಸೀರಿಯಲ್ ನಲ್ಲಿ ಟ್ವಿಸ್ಟ್ ಗಳನ್ನ ನೋಡ್ತಾ ಇದ್ರೆ ಇನ್ನೇನು ಹೆಚ್ಚು ದಿನ ಪ್ರಸಾರವಾಗುವಂತೆ ಕಾಣ್ತಾ ಇಲ್ಲ. ಬಿಚ್ಚಿಟ್ಟ ಸತ್ಯಗಳೀಗ ಒಂದೊಂದಾಗಿಯೇ ಹೊರ ಬರ್ತಾ ಇದೆ. ಸಿಹಿಯ ಅಸ್ಥಿ ತೆಗೆದುಕೊಂಡು ಅಶೋಕ ಪವಿತ್ರ ಸ್ಥಳದ ನದಿಯಲ್ಲಿ ಬಿಡಲು ಆಲೋಚಿಸಿದ್ದಾರೆ. ಆದ್ರೆ ಏನೇ ಮಾಡಿದ್ರೂ ಅಸ್ಥಿ ಬಿಡಲು ಹೋಗಲು ಸಾಧ್ಯವೇ ಆಗಲಿಲ್ಲ. ದೇಜಾವು ಸ್ಥಿತಿ ಅಶೋಕನದ್ದು. ಹೋದ ಸ್ಥಳದಲ್ಲಿ ಹೋಗುತ್ತಿದ್ದಾನೆ. ಅಶೋಕನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಕಾರಿನಲ್ಲಿ ಅಳುತ್ತಾ ಕೂತಿರುವಾಗ ಸಿಹಿ ಕಾರಿನ ಮೇಲಿರುವ ಧೂಳಿನಿಂದ ಐ ಆಮ್ ಸಿಹಿ ಎಂದು ಬರೆಯುತ್ತಾಳೆ. ಆ ಮೂಲಕ ಸಿಹಿ ಆತ್ಮ ಇರೋದು ಆತನಿಗೆ ಗೊತ್ತಾಗಿದೆ. ಕೊನೆಗೆ ಸುಬ್ಬಿ ಅಶೋಕನಿಗೆ ಎಲ್ಲ ವಿಷಯಗಳನ್ನ ಹೇಳ್ತಾಳೆ. ಈಗ ಸಿಹಿ, ಸುಬ್ಬಿ ಮತ್ತು ಅಶೋಕ್ ಮೂವರು ಒಂದಾಗಿ ಭಾರ್ಗವಿಯ ಅಂತ್ಯವನ್ನ ಮಾಡಲು ಮುಂದಾಗಿದ್ದಾರೆ. ಇದಕ್ಕೋಸ್ಕರ ಸಿಹಿ ತನ್ನ ಸಾವಿಗೆ ಭಾರ್ಗವಿ ಕಾರಣ ಎಂಬುದು ರಾಮ್ಗೆ ತಿಳಿಸಲು ಮುಂದಾಗಿದ್ದಾಳೆ. ತಾನು ಜೀವಂತವಾಗಿ ಇರದ ಕಾರಣ ಸಿಹಿ ಈಗ ಐಡಿಯಾ ಮಾಡಿದ್ದಾಳೆ. ತಾನೇ ಸ್ವತಃ ತನ್ನ ತಂದೆ ರಾಮ್ಗೆ ಪತ್ರ ಬರೆದಿದ್ದಾಳೆ. ಪತ್ರದಲ್ಲಿ ತನ್ನ ಸಾವಿಗೆ ಭಾರ್ಗವಿಯೇ ಕಾರಣ ಎಂದು ವಿವರಿಸಿದ್ದಾಳೆ. ಈ ಪತ್ರವನ್ನ ಹೇಗಾದ್ರೂ ಮಾಡಿ ರಾಮ್ಗೆ ತಲುಪಿಸುವ ಜವಾಬ್ದಾರಿ ಅಶೋಕ್ ಮೇಲಿದೆ. ಸಿಹಿ ಬರೆದ ಪತ್ರವನ್ನ ಇನ್ನೇನು ರಾಮ್ ಓದಬೇಕು ಎನ್ನುವಷ್ಟರಲ್ಲಿ ಭಾರ್ಗವಿ ಅಡ್ಡಗಾಲು ಹಾಕಿದ್ದಾಳೆ. ಆ ಪತ್ರ ರಾಮ್ ಓದುವ ಬದಲು ಭಾರ್ಗವಿ ಕೈ ಸೇರಿದೆ. ಇನ್ನೇನು ಆಕೆ ಓದಬೇಕು ಎನ್ನುವಷ್ಟರಲ್ಲಿ ಅಶೋಕ ಆಗಮಿಸಿ ಕೈಯಲ್ಲಿನ ಪತ್ರವನ್ನ ಕಸಿದುಕೊಂಡಿದ್ದಾನೆ. ಸುಳ್ಳನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ ಅನ್ನೋ ಅಶೋಕನ ಮಾತು ಭಾರ್ಗವಿಗೆ ನಡುಕ ಹುಟ್ಟಿಸಿದೆ. ವಾಣಿ ಅತ್ತೆ ಪ್ರಸಾದ್ ಅಂಕಲ್ ಅನ್ನು ಕೊಂದಿದ್ದು ಯಾರು ಎಂಬುದು ಹಾಗೂ ಸಿಹಿಯ ಸಾವು ಆಕಸ್ಮಿಕ ಅಲ್ಲ, ಅದು ಕೊಲೆ ಎಂಬುದು ರಾಮ್ಗೆ ಗೊತ್ತಾಗುವ ಸಮಯ ಬಂದಿದೆ ಎಂದು ಭಾರ್ಗವಿ ಬಳಿ ಹೇಳಿ ಹೆದರಿಸಿದ್ದಾನೆ. ಸದ್ಯ ಭಾರ್ಗವಿಗೆ ಈ ಪತ್ರದಿಂದ ಟೆನ್ಷನ್ ಶುರುವಾಗಿದೆ. ಸಿಹಿ ಕೈ ಬರಹ ಈಗ ಎಲ್ಲಿಂದ ಬರಲು ಸಾಧ್ಯ? ಸಾಯುವುದಕ್ಕೂ ಮುಂಚೆ ಬರೆದಿಟ್ಟು ಸತ್ತಳ ಎಂದು ಗೊಂದಲ ಆತಂಕದಲ್ಲಿದ್ದಾಳೆ ಭಾರ್ಗವಿ. ರಾಮ್ಗೆ ಈ ಪತ್ರ ಸಿಗುತ್ತೆ ಅಥವಾ ಭಾರ್ಗವಿ ಏನಾದ್ರೂ ಪ್ಲಾನ್ ಮಾಡಿ ಪತ್ರವನ್ನ ಪಡೆದುಕೊಳ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ.